ಹಾಯ್. ಈಗಷ್ಟೇ ದೇಹರಾದೂನ್ ಏರ್ಪೋರ್ಟಿಂದ ದೇಹರಾದೂನ್ ಸಿಟಿಗೆ ಬಂದಿದ್ದೀನಿ. ಸೊ ನೋಡಿ, ನಾನು ಈ ಸಲ ಒಂದು ಹೊಸ ಹೋಟೆಲ್ ಟ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ಹೇಗಿದೆ ಅಂತ ತೋರಿಸ್ತೀನಿ. ರೂಮು ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ರೂಮ್ ತುಂಬಾ ಚೆನ್ನಾಗಿದೆ. ನೋಡಿ, ಇದು ಎಂಟ್ರಿ ಬರ್ತಿದ್ದಂಗೆ ಒಂದೇನೆಂದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ವಿಷಯ, ರೆಸ್ಟ್ ರೂಮ್ಸ್ ಸಪ್ರೇಟ್ ಇದೆ ಇಲ್ಲಿ. ಇದು ರೆಸ್ಟ್ ರೂಮ್. ಸೊ ಎಂಟ್ರಿಯಲ್ಲೇ ರೆಸ್ಟ್ ರೂಮ್ ಇದೆ, ವಾಶ್ ಬೇಸಿನ್, ಆ್ಯಂಡ್ ದಿಸ್ ಈಸ್ ನೋಡಿ ಸ್ನಾನದ ಮನೆ, ಸ್ನಾನದ ಕೋಣೆ ಆಯಿತು. ಇದು ರೂಮ್ ತುಂಬ ಚೊಕ್ಕದಾಗಿ ಮಾಡಿದ್ದಾರೆ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಕಾಫಿ ಟೀ ಏನು ಬೇಕು ಎಲ್ಲ ಮಾಡ್ಕೊಂಡು ಕುಡಿಬೋದು. ನೀರು ಬಾಟಲ್ಸ್ ಇಟ್ಟಿದ್ದಾರೆ. ದಿಸ್ ಈಸ್ ಮೈ ಬೆಡ್. ಸೊ ಇವತ್ತು ರಾತ್ರಿ ನಾನು ಇಲ್ಲೇ ಉಳಿಯೋದು. ಟಿ ವಿನೂ ಇಟ್ಟಿದ್ದಾರೆ. ಟಿ ವಿ ನೋಡೋಷ್ಟೆಲ್ಲ ಪುರ್ಸೋತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ, ಸೊ ಇದು ಬಾಲ್ಕನಿ. ಇನ್ನೂ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ರಾತ್ರಿ ಎಲ್ಲ ಟ್ರೈನ್ ಸೌಂಡ್ ಕೇಳಬೇಕಷ್ಟೆ. ಸೊ ಇದು ಬಾಲ್ಕನಿ. ದೇಹರಾದೂನ್ ರೈಲ್ವೆ ಸ್ಟೇಷನ್ ಅಪೋಸಿಟಲ್ಲೇ ಈ ಹೋಟೆಲ್ ಇರೋದು. ನಾಳೆ ನನಗೆ ಪಿಕಪ್ ಇಲ್ಲ, ಇದೇ ಜಾಗದಿಂದ ಪಿಕಪ್ ನಾಳೆ. ಸೊ ಜಸ್ಟ್ 2 minutes ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ನನಗೆ. ಯಾರಾದರೂ ದೇಹರಾದೂನಿಗೆ ಬಂದು ನಿಮಗೆ ಏನಾದರೂ ಟ್ರೆಕ್ಕಿಂಗ್ ಹೋಗುವಂಥ ಕ್ಲಬ್ಗಳಿದ್ರೆ ಪಿಕಪ್ ಮಾಡೋದು ಇದೇ ಜಾಗದಲ್ಲಿ. ಸೊ ಅದರ ಅಪೋಸಿಟ್ ಇರುವಂಥ ಹೋಟೆಲ್ ಇದು ಲಾರಿಯೋ ಅಂತ. ಚೆನ್ನಾಗಿದೆ, ಹೋಟೆಲ್ ಚೆನ್ನಾಗಿದೆ, ಬಟ್ ಕಾಸ್ಟ್ಲಿ ಇದೆ. ಓಕೆ, ಇಲ್ಲಿ ಟ್ರೈನ್ಸ್ ಎಲ್ಲ ನಿಂತಿದೆ. ಹೊರಗಡೆ ಬಂದರೆ ಸೌಂಡು, ಒಳಗಡೆ ಫುಲ್ಲು ಪ್ರಶಾಂತವಾಗಿದೆ. ಚೆನ್ನಾಗಿದೆ ಹೋಟೆಲು. ಕಾಸ್ಟ್ ಎಷ್ಟು ಅಂತ ಹೇಳಿಲ್ಲ ಅಲ್ವಾ? ಕಾಸ್ಟ್ ಇದಕ್ಕೆ 4,000 ವಿತೌಟ್ ಫುಡ್ಡು. ಸೊ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟು ಇಲ್ಲ. ಚೆನ್ನಾಗಿದೆ.